ನ್ಯೂಸ್ ರೂಮ್ ರೌಂಡಪ್ಗೆ ಸ್ವಾಗತ. ನಾನು ಶರಣ್ಯ ಕೋಲ್ಚಾರ್. ಆಧುನಿಕ ಸುಳ್ಯದ ನಿರ್ಮಾತೃ, ಶಿಕ್ಷಣ ಬ್ರಹ್ಮ, ಕೆವಿಜಿ ಸಮೂಹ ಸಂಸ್ಥೆಗಳ ಸ್ಥಾಪಕಾಧ್ಯಕ್ಷರಾದ ದಿವಂಗತ ಕುರುಂಜಿ ವೆಂಕಟರಮಣಗೌಡರ 95ನೇ ವರ್ಷದ ಜನ್ಮದಿನಾಚರಣೆಯ ಪ್ರಯುಕ್ತ ಕೆವಿಜಿ ಸುಳ್ಯ ಹಬ್ಬ ಸಮಿತಿಯಿಂದ ಪ್ರತಿ ವರ್ಷ ಆರ್ಥಿಕ ಸಂಕಷ್ಟದಿಂದ ಮನೆ ಪೂರ್ಣಗೊಳಿಸಲಾಗದೆ ಬಾಕಿಯಾಗಿರುವ ಒಂದು ಮನೆ ಪೂರ್ಣಗೊಳಿಸಲು ರೂಪಾಯಿ 1,00,000 ರು ನೀಡುತ್ತಿದ್ದು, ಈ ವರ್ಷ ಸುಳ್ಯ ನಗರ ವ್ಯಾಪ್ತಿಯ ಚೆಂಡೆಮೂಲ ನಿವಾಸಿ ಯಶೋಧರವರ ಮನೆ ಪೂರ್ಣಗೊಳಿಸಲು 1,00,000 ರು ನೀಡಲಾಗಿತ್ತು ಮತ್ತು ಆ ಮನೆ ಹಸ್ತಾಂತರ ಕಾರ್ಯ ಕುರುಂಜಿಯವರ ಜನ್ಮದಿನವಾದ ಇಂದು ಬೆಳಿಗ್ಗೆ ನಡೆಯಿತು. ಇನ್ನೊಂದೆಡೆ ಕೆವಿಜಿ ಮಾತೃಸಂಸ್ಥೆ ಎನ್ಎಂಸಿಯಲ್ಲಿ ಪುಷ್ಪ ನಮನ ನಡೆಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಶೈಕ್ಷಣಿಕ ಸಲಹೆಗಾರರಾದ ಪ್ರೊಫೆಸರ್ ಬಾಲಚಂದ್ರ ಎಂ ದೀಪ ಬೆಳಗಿ ಡಾಕ್ಟರ್ ಕೆವಿಜಿ ಸಾಧನೆ ಹಾಗೂ ಅವರ ತತ್ವ ಆದರ್ಶಗಳ ಬಗ್ಗೆ ವಿವರಿಸಿದರು. ಎನ್ಎಂಸಿಯ ಪ್ರಾಂಶುಪಾಲರಾದ ಡಾಕ್ಟರ್ ರುದ್ರಕುಮಾರ್ ಎಂಎಂ ಮತ್ತು ಎಲ್ಲ ಉಪನ್ಯಾಸಕೇತರ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಪುಷ್ಪ ನಮನ ಸಲ್ಲಿಸಿದರು. ಕೆವಿಜಿ ಅಮರಜ್ಯೋತಿ ಪಿಯು ಕಾಲೇಜಿನಲ್ಲಿ ಕೂಡ ಸ್ಥಾಪಕರ ದಿನಾಚರಣೆ ಮಾಡಲಾಯಿತು. ಪ್ರಾಂಶುಪಾಲರಾದ ಡಾಕ್ಟರ್ ಯಶೋಧ ರಾಮಚಂದ್ರರವರು ದೀಪ ಬೆಳಗಿಸಿ ಕುರುಂಜಿ ವೆಂಕಟರಮಣಗೌಡರ ಸಾಧನೆ ಹಾಗೂ ಅವರ ತತ್ವ ಹಾಗೂ ಆದರ್ಶಗಳನ್ನು ವಿದ್ಯಾರ್ಥಿಗಳಿಗೆ ಸವಿವರವಾಗಿ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಡಬದಲ್ಲಿ ಚಲಿಸುತ್ತಿದ್ದ ಸ್ಕೂಟರ್ ಮೇಲೆ ಕಡವೆ ಜಿಗಿದು ಸವಾರರಿಬ್ಬರು ಗಾಯಗೊಂಡ ಘಟನೆ ಕಡಬ ತಾಲೂಕು ಪಂಜ ಸಮೀಪದ ಬಳ್ಪದಲ್ಲಿ ನಡೆದಿದೆ. 50 ಗ್ರಾಮದ ನೇರಳ ಸುದರ್ಶನ ಮತ್ತು ಅವರ ಪತ್ನಿ ಅಕ್ಷತಾರವರು ಸುಬ್ರಹ್ಮಣ್ಯದಿಂದ ಪಂಜದ ಕಡೆ ಬರುತ್ತಿದ್ದಾಗ ಬಳ್ಪ ಸಮೀಪದ ಎಡೋನಿ ಎಂಬಲ್ಲಿ ಸ್ಕೂಟರ್ ಮೇಲೆ ಕಡವೆ ಜಿಗಿದಿದ್ದು ಸವಾರರಿಬ್ಬರು ಗಾಯಗೊಂಡಿದ್ದಾರೆ. ಅಕ್ಷತಾರವರ ತಲೆಗೆ ಗಾಯವಾಗಿದ್ದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುದರ್ಶನ್ ರವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪಂಜ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ. ನಮ್ಮ ಚಾನೆಲ್ನ ಇನ್ನಷ್ಟು ಸುದ್ದಿಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ.